ಆಂಟಿಬಯೋಟಿಕ್ಸ್ ನಮಗೆ ಬೇಕೇ ಬೇಕು ಅಂತ ಬರುವಂತ ಸಂದರ್ಭ ಇದು? ಯಾವ ಸಂದರ್ಭದಲ್ಲಿ ಬೇಕೇ ಬೇಕು, ಅದು ಅವಶ್ಯಕತೆ ನಾವು ತಗೊಳ್ಳೇಬೇಕು ಅಂತ ಅನ್ಸುತ್ತೆ? ವೆರಿ ಗುಡ್. ಇದು ದೊಡ್ಡ ಕ್ರಿಮಿಗಳಿಂದ, ಅದಕ್ಕೆ ಹೇಳೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬಂದಾವಾಗ ಆಂಟಿಬಯೋಟಿಕ್ಸ್ ಲಾಭ ಸಿಗ್ತದೆ. ಆದ್ರೂ ಬರೇ ಆಂಟಿಬಯೋಟಿಕ್ಸ್ ಲಾಭ ಸಿಕ್ಕುವುದಲ್ಲ, ದೇಹ ರೋಗ ನಿರೋಧಕ ಶಕ್ತಿ ಕೂಡ ಬೇಕು, ಅದಕ್ಕೆ ಸಹಾಯ ಮಾಡಬೇಕು. ಅಂತ ಸಂದರ್ಭದಲ್ಲಿ ಯಾವ ಕ್ರಿಮಿ ಅದಕ್ಕೆ ಯಾವ ಆಗ್ತದೆ ಅಂತ ನೋಡ್ಲಿಕ್ಕೆ ಆಗ್ತದೆ. ಈಗ ಪರೀಕ್ಷೆ ಮಾಡಿ ಅದನ್ನೇ ಯೂಸ್ ಮಾಡಬೇಕು ವಿನಃ ಬ್ಲೈಂಡ್ಲಿ ಎಲ್ಲದಕ್ಕೂ ಎಲ್ಲ ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದಲ್ಲ. ಅಷ್ಟು ಮಾಡಿ ಈಗ ಆಂಟಿಬಯೋಟಿಕ್ಸ್ ಮುಂಚಿನ ಹಾಗೆ ಕೆಲಸ ಮಾಡೋದಿಲ್ಲ. ಈಗ ನಿಮೋನಿಯಾಗೆ ಸಿಂಪಲ್ ನಿಮೋನಿಯಾ, ನ್ಯೂಮೋಕಾಕಲ್ ನಿಮೋನಿಯಾ, ಮುಂಚಿನ ಕಾಲದಲ್ಲಿ ಒಂದು ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟುಕೊಳ್ಳೋ ಹುಷಾರಾಗ್ತಾರೆ. ಮುಂಚೆ ಎಲ್ಲ ನಾನು ಚಿಕ್ಕ ವಯಸ್ಸಿನ ವೈದ್ಯನಾಗಿರುವಾಗ ನಾವು ಕೇಳೋದು ಕಮ್ಯೂನಲ್ ಎಕ್ವೈರ್ಡ್ ನಿಮೋನಿಯಾ ಅಂತ. ಅವರನ್ನು ಅಡ್ಮಿಟ್ ಮಾಡಬೇಕು ಅಂತ ಇಲ್ಲ, ಅವರಿಗೆ ಒಂದು ಪೆನ್ಸಿಲ್, ಲಾಂಗ್ ಆಕ್ಟಿಂಗ್ ಪೆನ್ಸಿಲ್, ಒಂದು ಶಾರ್ಟ್ ಆಕ್ಟಿಂಗ್ ಪೆನ್ಸಿಲ್ ಕೊಟ್ಟು ಕಳಿಸಿದ್ರೆ ಒಂದು ವಾರದಲ್ಲಿ ಹುಷಾರಾಗಿ ಬರ್ತಾನೆ. ಇವಾಗ ಹಾಗಲ್ಲ, ಅವನು ಯಾರು ಹುಷಾರಾಗ್ತಾನೆ ಅಂತ ಗೊತ್ತಿಲ್ಲ. ಅವನು ಅಡ್ಮಿಟ್ ಮಾಡಿ ಎಷ್ಟು ಆಂಟಿಬಯೋಟಿಕ್ಸ್ ಕೊಟ್ಟರು ಬದುಕ್ತಾನೆ ಗೊತ್ತಿಲ್ಲ. 10-15 ಹೊಸ ಆಗಬೇಕು. ಈಗೆಲ್ಲ ಪೆನ್ಸಿಲ್ ನಲ್ಲಿ ಗುಣ ಆಗುವಂತ ನಿಮೋನಿಯಾವೇ ಇಲ್ಲ, ಎಲ್ಲದಕ್ಕೆ ಅದು ಆಗ್ಬೇಕು, ಇದಾಗಬೇಕು, ಅದು ಆಗ್ಮೆಂಟ್ ಮತ್ತೊಂದು, ಇದೆಲ್ಲ ಇಲ್ಲಿಗೆ ನಾವೇ ಬರೆಸಿಕೊಂಡದ್ದು. ಬಹಳ ಸುಲಭದಲ್ಲಿದ್ದದನ್ನು ಕಷ್ಟ ಮಾಡಿ ದೊಡ್ಡದು ಮಾಡಿ. ಅದಕ್ಕೆ ಒಂದು ಒಳ್ಳೆ ಇಂಗ್ಲಿಷ್ ನಲ್ಲಿ ಗಾದೆ ಇದೆ, ಇಫ್ ಯು ಟೇಕ್ ಎ ಪ್ರಾಬ್ಲಮ್ ಟು ಎ ಸ್ಪೆಷಲಿಸ್ಟ್ ವಿಲ್ ಓನ್ಲಿ ಕಾಂಪ್ಲಿಕೇಟ್ ಇಟ್, ಟೇಕ್ಸ್ ಎ ಜೀನಿಯಸ್ ಅಂಡ್ ಅನ್ ಆರ್ಡಿನರಿ ಪರ್ಸನ್ ಟು ರಿವರ್ಸ್ ಇಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅಂತ. ಸೊ ಆಲೋಚನೆ ಮಾಡುವವರಿಗೆ ಭವಿಷ್ಯ ಉಂಟು. ಈ ಸೂಪರ್ ಬಗ್ಸ್, ಭಯಾನಕ ಕ್ರಿಮಿಗಳು ಹೆಚ್ಚಾಗಿ, ನಾವು ಶ್ವಾಸದಲ್ಲಿ ಭಯಾನಕ ಕ್ರಿಮಿಗಳು, ನಾವು ಕುಡಿಯುವ ನೀರಿನಲ್ಲಿ ಭಯಾನಕ ಕ್ರಿಮಿಗಳು, ನಾವು ತಿನ್ನುವ ಆಹಾರದಲ್ಲಿ ಭಯಾನಕ ಕ್ರಿಮಿಗಳು, ನಾವು ತಿನ್ನುವ ಆಹಾರದಲ್ಲಿ ಆಂಟಿಬಯೋಟಿಕ್ಸ್, ನಾವು ಕುಡಿಯುವ ನೀರಿನಲ್ಲಿ, ನಮ್ಮ ಹೊಳೆಗಳಲ್ಲಿ ಕಂಪನಿ ಡಿಸ್ಚಾರ್ಜ್ ಎಲ್ಲದಕ್ಕೆ ಬಿಡ್ತಾನೆ. ಹಾಗಾಗಿ ಲೋಕ ಹಾಳಾಗಬಾರದು ಅಂತ ನಮ್ಮ ಆಶೆ. ಸಾಮಾನ್ಯ ಕಾಯಿಲೆಗಳಿಗೆ, ಅದು ಕೂಡ ವೈರಸ್ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಸ್ ಕೊಡ್ಲೇಬಾರದು. ಅಷ್ಟರಲ್ಲೇ ಆದ್ರೂ ಅದನ್ನು ಕಮ್ಮಿ ಮಾಡಿದ್ರೆ ಸ್ವಲ್ಪ ವರ್ಷ ಆದ್ರೆ ಹೆಚ್ಚು ಮನುಷ್ಯ ಬದುಕಬಹುದು ಅಂತ ಆಶೆ. ಡಾಕ್ಟರ್, ಈಗ ನಾನ್ ಬ್ಯಾಕ್ಟೀರಿಯಲ್ ಇಲ್ನೆಸ್ಗೂ ಕೂಡ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾ ಇರುವಂತದ್ದು, ಇದು ಎಷ್ಟು ಅಪಾಯಕಾರಿ ಅಂತ? ಅದೇ ಹೇಳ್ತಾರೆ, ಇಷ್ಟು ನಾನು ಹೇಳಿದ್ದೆ, ನಾನ್ ವೈರಲ್ ಡಿಸೀಸಸ್ಗೆ ಕೊಟ್ಟು ಇದಾದದ್ದು. ಹಾಗಾಗಿ ವೈರಲ್ ಡಿಸೀಸ್ಗೆ ನಾವು ಕೊಡುವುದು ಅನ್ಯಾಯ, ಕೊಡಬಾರದು. ಅದು ಸಣ್ಣಕ್ಕೆ ಗುಣ ಆಗುವ ಕಾಯಿಲೆಗಳು. ಈ ವೈರಲ್ ಡಿಸೀಸ್ ಎಲ್ಲ ಅದಕ್ಕೊಂದು ಸೆಲ್ಫ್ ಕ್ಯೂರಿಂಗ್ ಡಿಸೀಸ್, ಅದು ಮೈಲ್ಡ್ ಇನ್ಫೆಕ್ಷನ್ ಅಂತ ಹೇಳೋದು, ಅದಕ್ಕೆ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅಂತ. ಇದು ಬಹಳ ಸುಲಭ. ಒಂದು 2 ದಿವಸ ನೆಗಡಿ ಆಯ್ತು, ಒಂದು ವಾರ ಸ್ವಲ್ಪ ಅವ್ನು ರೆಸ್ಟ್ ತಗೊಂಡು 2 ದಿವಸ ಗುಣ ಆಗ್ತದೆ. ನಮಗೆ ಜನಕ್ಕೆ ಪುರ್ಸೋತಿಲ್ಲ, ನನ್ನ ನೆಗಡಿ ಆಗಿದೆ, ಇವತ್ತು ನನಗೊಂದು ಮೀಟಿಂಗ್ ಉಂಟು, ಅದರೊಳಗೆ ಗುಣ ಆಗಬೇಕು, ಡಾಕ್ಟರ್ ಹತ್ರ ಹೋಯ್ತು, ಆಯ್ತು ಸರಿ, ಒಂದು ಆಂಟಿಬಯೋಟಿಕ್, ಒಂದು ಇದೆಲ್ಲ ನೆಗಡಿಗೆಲ್ಲ ಬಂದ್ ಮಾಡ್ಲಿಕ್ಕೆಲ್ಲ ಸಿನಿಮಾದಲ್ಲಿ ನೋಡ್ತೀಯಲ್ವ, ಒಂದು ಮಾತ್ರೆ ತಗೊಂಡ್ಕೊಳ್ಳೋ ದುಯ್ ಅಂತ ಹೋಗಿ ಎಲ್ಲ ಗುಣ ಆಗ್ತದೆ. ಎಲ್ಲ ಸುಳ್ಳು. ಆ ಮಾತ್ರೆಯಲ್ಲಿರುವ ಔಷಧ ಮನುಷ್ಯನನ್ನು ಕೊಲ್ಬಹುದು, ಆದ್ರೆ ಒಂದ್ಸಲ ಮಾತು ತೋರ್ತದೆ, ಮತ್ತೊಂದ್ಸಲ ಹಾಗೆ ಆಗ್ತದೆ, ಹೆಚ್ಚಾಗ್ತದೆ, ಸೆಕೆಂಡರಿ ಇನ್ಫೆಕ್ಷನ್ ಬರ್ತದೆ, ಇಲ್ಲದೆಲ್ಲ ಬರ್ತದೆ. ನಾವು ಜಾಗ್ರತೆ ಮಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಓಕೆ ಡಾಕ್ಟರ್, ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ಇವಾಗ ಸಣ್ಣ ಪುಟ್ಟ ಕೆಮ್ಮು